ಬೆಳೆದಂಥ ಗಿಡ ರೀ. ಅದ್ರಾಗ ಎಷ್ಟಂದ್ರೆ 3 ಗಿಡ ಅದಾವೆ ರೀ. ಒಂದು ರೀ, ಇನ್ನೊಂದು 2 ರೀ, ಒಂದು ಸಣ್ಣದೊಂದು ಐತೆ ನೋಡಿರಿ, ಇದೊಂದು ರೀ. ಇದು ಹಾಕರ್ರಿ 3ನೇದು ಹಾಕರಿ. ಇದು ನಮ್ಮ ಮನೆಯಲ್ಲಿ ಬೆಳೆದಂಥ ಒಂದು ತೆಂಗಿನಕಾಯಿ ಐತಲ್ಲ, ಅದ್ರಲ್ಲಿದ್ದನೇ ಆಗಿದ್ರಿ ಇದು. ಇದು ಬಂದ್ಬಿಟ್ಟು ಇದು ಬೇರೆ ಕಡೆ ತಂದು ಹಚ್ಚಿರೋದು ಇದು ತೆಂಗಿನಕಾಯಿ ರೀ. ಇದು ಕೂಡ ಬೇರೆಯವ್ರ ಇದ್ರ ಹಿತ್ತಲೊಳಗೆ ತಂದು ಹಚ್ಚಿದಂಥ ಗಿಡ ರೀ. ಮತ್ತು ರೀ ನಮ್ಮ ಹಿತ್ತಲೊಳಗೆ ಒಂದು ದಾಳಂಬ್ರಿ ಗಿಡ ಐತೆ ನೋಡಿರಿ, ಅದು ಇಲ್ಲಿ ಕಾಣಿಸತ್ತೆ ನೋಡಿರಿ. ಇದೊಂದು ಸಣ್ಣದೊಂದು ದಾಳಂಬರಿ ಗಿಡ ರೀ. ಮತ್ತು ನಮ್ಮದು ಒಂದು ಪೇರು ಗಿಡನೂ ಐತೆ ನೋಡಿರಿ ಇಲ್ಲೇ. ಈಗ ಸಣ್ಣದು ಐತೆ ನೋಡಿರಿ, ಇಲ್ಲ ಐತೆ ನೋಡಿರಿ. ಮತ್ತು ನೋಡ್ರಿ ನಮ್ಮದೊಂದು ಮೈಸೂರೊಳಗೆ ತಂದಂಥ ಒಂದು ಹೂವಿನ ಗಿಡ ಐತೆ ನೋಡಿರಿ, ಇದು ಕಾಣತ್ತೆ ನೋಡಿರಿ. ಇದು ರೀ ನಮ್ಮ ಅಪ್ಪಾಜಿಯವ್ರು ತಂದು ಹಚ್ಚಿರೋದಂಥ ಗಿಡ ರೀ. ಇದು ನಾವು ಈಗ 1 ಇಯರ್ ಆತ್ರಿ ಇದನ್ನು ಭಾಳ ಬೆಳೆದಕ್ಕೆ ಎಂಬುದೇ ಕಟ್ ಮಾಡಿದೇವೆ ರೀ. ಅದ್ರದ್ದು ಇನ್ನೊಂದು ಸಣ್ಣದೊಂದು ಇಲ್ಲೈತೆ ನೋಡಿರಿ, ತೋರಿಸ್ತೇನೆ ರೀ ನಿಮ್ಗೆ. ಇಲ್ಲೈತೆ ನೋಡಿರಿ ಅದು. ಇಲ್ಲೈತೆ ನೋಡಿರಿ. ಇದು ಮೈಸೂರೊಳಗಿದ್ದ ತಂದಿನಂಥ ಗಿಡ ರೀ ಇದು. ಇದು ನೋಡಿರಿ ಹೆಂಗೆ ಇದೆ ರೀ. ಇದು ಮೈಸೂರು ಮಲ್ಲಿಗೆ ಅಂತಂದು ಗಿಡ ರೀ ಇದು. ನಮ್ಮ ಹಿತ್ತಲೊಳಗೆ ಬೆಳೆದೇವೆ ರೀ. ಇದು ಯಾಕಂದ್ರೆ ಎಷ್ಟು ಸ್ಮೆಲ್ ಐತಂದ್ರೆ ಅಷ್ಟು ಸ್ಮೆಲ್ ಐತ್ರಿ. ಇಲ್ಲಿ ಹಳಿತಂದ್ರೆ ಎಲ್ಲ ನಮ್ಮ ಸುತ್ತಮುತ್ತ ಮನೆಗೆ ಅಷ್ಟು ವಾಸನೆ ಬರುತ್ತೆ ಅಂತ ಇದು ಹೂವಿನ ಗಿಡ ರೀ. ಇದು ಯಾರಂದ್ರೆ ಮೈಸೂರು ಮಲ್ಲಿಗೆ ಅಂತಂದು. ಮತ್ತು ನೋಡ್ರಿ ನಮ್ಮದು ಇದು ರೀ ಬ್ರಹ್ಮಕಮಲ ಅಂತಂದು ಒಂದು ಗಿಡ ಐತ್ರಿ. ಇವೇನ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ನೋಡಿರ್ತೀರಿ, ಎಲ್ಲರ ಮನೆಯೊಳಗೂ ಇರ್ತೈತೆ ರೀ. ಆದ್ರೆ ನಾವು ಹಚ್ಚಿದ್ದಂತ ಹೇಳಕತ್ತೇವೆ ಅಷ್ಟೇ ರೀ. ಇದು ನಮ್ಮ ಹಿತ್ತಲೊಳಗಿನ ಬ್ರಹ್ಮಕಮಲ. ಈಗ 1-2 ಇಯರ್ಸ್ ಆಯ್ತು ರೀ ಅದು ಬೆಳೆದು. ನಮ್ಮದು ಇನ್ನೊಂದು ಇದು ಏನಂದ್ರೆ ಒಂದು ಲಿಂಬೆ ಗಿಡ ಒಂದು ಐತಿ, ಇಲ್ಲೈತೆ ನೋಡಿರಿ, ತೋರಿಸ್ತೀನಿ ಬರ್ರಿ. ಇಲ್ಲೈತೆ ನೋಡಿರಿ, ಇದು ನಮ್ಮದು ಲಿಂಬೆ ಗಿಡ ರೀ. ಇನ್ನೂ ಒಂದು ನಮ್ಮ ಹಿತ್ತಲೊಳಗಿದ್ದು ಇದು ರೀ, ಒಂದು ಸೀತಾಫಲ ಗಿಡ ಐತೆ ನೋಡಿರಿ.